ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 40ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಶ್ರೀ ಭಗವಾನುವಾಚ ಪಾರ್ಥ ನೈವೇವ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನ, ಯೋಗ ಭ್ರಷ್ಟನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಾಶವಿಲ್ಲ. ಏಕೆಂದರೆ ಒಳ್ಳೆಯದನ್ನು ಮಾಡಿದವನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ ಎಂಬ ಅಪೂರ್ವವಾದಂತಹ ಮಾತನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ಉತ್ತರದಾಯಿತ್ವವಾಗಿ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಅವನ ಮೂಲಕ ನಮ್ಮೆಲ್ಲ ಮಾನವ ಕೋಟಿಗೆ ಒಂದು ದೊಡ್ಡ ಭರವಸೆಯ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಯೋಗಿಯಾಗುವುದಕ್ಕೆ ಯತ್ನಿಸ್ತಾ ಇರುವಂಥ ಯಾರೇ ಆಗಲಿ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ವಿಷಯ ವಸ್ತುವಿನ ಕಡೆಗೆ ಧಾವಿಸ್ತಾ ಇರುವಾಗ ಅದನ್ನು ಬಿಟ್ಟು ದೇವರ ಕಡೆಗೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಸಾಗರದ ಕಡೆ ಹರಿದುಕೊಂಡು ಹೋಗುತ್ತಿರುವಂತಹ ನದಿಯಂತೆ, ಅದಕ್ಕೆ ವಿರೋಧವಾಗಿ ಈಜಿಕೊಂಡು ಹೋಗುವಂತೆ. ಹೌದು, ಇದೊಂದು ಕಲ್ಯಾಣ ಕಾರ್ಯವೇ ಹೌದು ಮತ್ತು ತುಂಬ ಒಳ್ಳೆಯ ಕೆಲಸ. ಇಲ್ಲಿ ಆತ ಜಯಶೀಲನ ಆಗದೇ ಇರಬಹುದು, ಜಯವನ್ನು ಹೊಂದದೇ ಇರಬಹುದು. ಅಂದರೆ ಯಾರು ಯೋಗಿಯಾಗುವಂಥ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೋ ಅವನಿಗೆ ಜಯ ಅನ್ನೋದು ಸಿಕ್ಕದೇ ಇರಬಹುದು. ಆದರೆ ಎಂದಿಗೂ ಅವನು ಕೆಡುವುದಿಲ್ಲ. ಅವನು ಇಲ್ಲಿಯೂ ಕೆಡುವುದಿಲ್ಲ, ಇಂದಿಗೂ ಕೆಡುವುದಿಲ್ಲ ಮತ್ತು ಮುಂದೆಯೂ ಕೆಡುವುದಿಲ್ಲ. ಇಲ್ಲಿ ತನ್ನ ಮನಸ್ಸನ್ನು ನಿಗ್ರಹಿಸಿ ಭಗವಂತನ ಕಡೆಗೆ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರುವವನಲ್ಲಿ ಪ್ರತಿಯೊಂದು ಪ್ರಯತ್ನವೂ ಒಂದು ಉತ್ತಮ ಸಂಸ್ಕಾರವನ್ನು ಬಿಡುತ್ತೆ. ಇದು ಎಂದಿಗೂ ವಿಫಲವಾಗುವುದಿಲ್ಲ. ಅಷ್ಟು ಹೀನ ಸಂಸ್ಕಾರ ಹೋದಂತೆಯೇ ಆಯಿತು. ಅದರ ಸ್ಥಳದಲ್ಲಿ ಉತ್ತಮ ಸಂಸ್ಕಾರವು ಬಂದು ನಿಂತಿತು. ತಾನೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಆಗಲೇ ನನ್ನ ಮನಸ್ಸಿನ ಮೇಲೆ ಆಗಿದೆ. ಅದೆಂದಿಗೂ ಕೂಡ ನಷ್ಟವಾಗುವುದಿಲ್ಲ. ಒಂದು ವಸ್ತುವನ್ನು ಕೊಳ್ಳಬೇಕಾದ್ರೆ ಅದಕ್ಕೆ ತಾನು 1,000 ರೂಪಾಯಿಯನ್ನು ಕೊಡಬೇಕಾಗಿದೆ. ತಾನು ಎಷ್ಟು ಕಷ್ಟಪಟ್ಟರೂ ಕೂಡ 100 ರೂಪಾಯಿ ಸಂಪಾದಿಸುವುದೇನು, ಆದರೆ ಅದರಿಂದ ಈ ವಸ್ತು ಸಿಕ್ಕೋದಿಲ್ಲ. ಆದರೆ ಒಂದು ವಸ್ತು ತಾನು ಗಳಿಸಿರುವಂಥ ಹಣದಿಂದ ಆ ವಸ್ತು ಸಿಕ್ಕೋದಿಲ್ಲ ಅಂತಂದರೆ ತಾನು ಮಾಡಿದ ಸಂಪಾದನೆ ಎಂದಿಗೂ ಕೂಡ ವ್ಯರ್ಥವಲ್ಲ. ಬದಲಿಗೆ ಆ ವಸ್ತುವನ್ನು ತಗೊಳ್ಳಿಕ್ಕೆ ಈ ಹಣದೊಂದಿಗೆ ಮತ್ತಷ್ಟು ಹಣವನ್ನು ಸಂಪಾದನೆ ಮಾಡಿ ಕೂಡಿಸಿದರೆ ಆ ವಸ್ತು ನಮಗೆ ಸಿಗುತ್ತೆ ಅಲ್ವಾ? ಹಾಗೆಯೇ ಯೋಗಿಯಾಗಲಿಕ್ಕೆ ನಮಗೆ ಈ ಜನ್ಮದಲ್ಲಿ ಬೇಕಾಗಿರುವಂತಹ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಆದರೆ ಯೋಗಿಯಾಗೋದಕ್ಕೆ ಇದೊಂದೇ ಜನ್ಮವಲ್ಲ. ಹಿಂದೆ ಎಷ್ಟೋ ವೇಳೆ ಲೆಕ್ಕವಿಲ್ಲದಷ್ಟು ಜನ್ಮ ಎತ್ತಿದ್ದೇವೆ. ಮುಂದೆ ಪೂರ್ಣತೆಯನ್ನು ಪಡೆಯುವವರೆಗೂ ಕೂಡ ಪ್ರತಿ ಬಾರಿ ಜನ್ಮಗಳನ್ನು ಎತ್ತುತ್ತಲೇ ಹೋಗ್ತೇವೆ. ಕಾಲದ ಅನಂತತೆಯೊಡನೆ ಹೋಲಿಸಿದರೆ ಒಂದು ಜನ್ಮವೆಂಬುದು ಕಣ್ಮಿಟುಕಿನಂತೆ. ನಾವು ಯಾವಾಗ ಈ ಜನ್ಮವನ್ನು ತೊರೆತೇವೋ ಆಗ ಇಲ್ಲಿ ಮಾಡಿದ ಪಾಪ ಪುಣ್ಯಗಳೆಲ್ಲ ನಮ್ಮೊಡನೆ ಬರುತ್ತೆ. ನಾವು ಮಾಡಿದಂಥ ಯಾವ ಸತ್ಕರ್ಮದ ಫಲವೂ ಕೂಡ ವ್ಯರ್ಥವಾಗೋದಿಲ್ಲ.
ನನ್ನ ನೆರಳಿನಂತೆ ಅದು ನನ್ನನ್ನು ಹಿಂಬಾಲಿಸುತ್ತೆ. ನಾನು ಮರೆತರೂ ಕೂಡ ಅದು ನನ್ನನ್ನು ಮರೆಯೋದಿಲ್ಲ. ಅದರಂತೆ ಮುಂದೆಯೂ ಅದರಿಂದ ಯಾವುದೇ ನಷ್ಟವೂ ಆಗೋದಿಲ್ಲ. ಹಾಗಾಗಿ ಒಳ್ಳೆಯದನ್ನು ಮಾಡಿದವರಿಗೆ ಯಾವತ್ತೂ ದುರ್ಗತಿ ಇಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ನಾವು ಕಡಲೆಕಾಯಿಯನ್ನು ಬಿತ್ತಿದ್ರೆ ನಮಗೆ ನೆಗ್ಗಲು ಮುಳ್ಳೇನು ಬರೋದಿಲ್ಲ. ಕಡಲೆಕಾಯಿ ಬಿತ್ತಿದ್ರೆ ಕಡಲೆಕಾಯೇ ಬರುತ್ತೆ. ಆದರೆ ಕೆಲವು ಕಡಲೆಕಾಯಿ ಬೇಗ ಸಿಗಬಹುದು, ಕೆಲವು ಕಡಲೆಕಾಯಿಗಳು ನಿಧಾನವಾಗಿ ಸಿಗಬಹುದು. ಹಾಗಾಗಿ ನಾವು ಬಿತ್ತಿರುವುದೇ ನಮಗೆ 10 100 ಬರ್ತಾ ಇರುವಾಗ ಇದು ಪ್ರಕೃತಿಯ ನಿಯಮ ಮತ್ತು ಇದೇ ಭಗವಂತನ ನಿಯಮ. ನಾವು ಒಳ್ಳೆಯ ಕೆಲಸ ಮಾಡಿ ಸೋತರೆ ನಮ್ಮನ್ನು ಹಳ್ಳಕ್ಕೆ ಹಾಕುವ ಹಾಗಿದ್ದರೆ ಈ ಪ್ರಪಂಚದಲ್ಲಿ ಒಂದು ಸಲವೂ ಕೂಡ ಸೋಲದೆ ಎಷ್ಟು ಜನ ಗುರಿ ಮುಟ್ಟಿದ್ದಾರೆ. ಹಲವಾರು ಸ್ಪರ್ಧೆಗಳನ್ನು ಗಮನಿಸಬಹುದು. ಹಾಗೆ ಒಲಿಂಪಿಕ್ಸ್ನಂತಹ ಒಂದು ಕ್ರೀಡೆಗಳನ್ನು ನಾವು ನೋಡಬಹುದು. ಕ್ರಿಕೆಟ್ನಲ್ಲಂತೂ ಕೂಡ ಯಾರೂ ಸೋಲದೆ ಗೆದ್ದಿಲ್ಲ, ಹಾಗೆ ಗೆದ್ದಿರೋರು ಕೂಡ ಸೋತಿದ್ದಾರೆ. ಹೀಗೆ ಸ್ಪರ್ಧೆಗಳಲ್ಲಿ, ನಮ್ಮ ಜೀವನಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ ಹಲವು ಬಾರಿ ನಾವು ಸೋಲ್ತಲೇ ಇರ್ತೀವಿ. ಆದರೆ ನೆನಪಿರಲಿ, ಕೃಷ್ಣನೇ ಇಲ್ಲಿ ಹೇಳ್ತಾ ಇದ್ದಾನೆ, ಸೋಲೆ ಮೆಟ್ಟಿಲು, ಗೆಲುವಿನ ಕಡೆ ಏರಲು ಅಂತ. ಇದನ್ನು ಕುರಿತಾಗಿಯೇ ಸ್ವಾಮಿ ವಿವೇಕಾನಂದರು ಒಮ್ಮೆ ಈ ವಿಷಯವನ್ನು ಕುರಿತು ಮಾತನಾಡ್ತಾ ಇರುವಾಗ ಒಂದು ಮಾತನ್ನು ಹೇಳ್ತಾರೆ. ಒಂದು ಮಹಾ ಆದರ್ಶಕ್ಕಾಗಿ ಹೋರಾಡಿ ಸೋತವನನ್ನು ನೋಡುವುದು ಕೂಡ ಒಂದು ಪುಣ್ಯವಿದ್ದಂತೆ. ಆ ದೃಶ್ಯವೇ ನಿನ್ನನ್ನು ಪರಿಶುದ್ಧಿ ಮಾಡುವುದು ಎನ್ನುತ್ತಾರೆ. ಜೀವನದಲ್ಲಿ ನಡೆಯುವವರೇ ಎಡಹುವುದು, ಸುಮ್ಮನೆ ಕುಳಿತವನೂ ಅಲ್ಲ, ಮಲಗಿದವನೂ ಅಲ್ಲ. ನಡೆಯುವವರನ್ನು ನೋಡಿ ಟೀಕಿಸುವವನೂ ಕೂಡ ಇಲ್ಲಿ ಗೆಲ್ಲೋದಿಲ್ಲ. ಹಾಗಾಗಿ ಹೀಯಾಳಿಸುವವನೂ ಕೂಡ ಗೆಲ್ಲೋದಿಲ್ಲ. ಹಾಗಾಗಿ ಇತರರೆಲ್ಲರೂ ಕೂಡ ಹೀಗೆ ಮಲಗಿ ಕುಳಿತು ನಡೆಯುವವರನ್ನು ನೋಡಿ ಟೀಕಿಸಿಕೊಂಡು ಹೀಯಾಳಿಸಿಕೊಂಡೇ ಇರುವಂಥ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ. ಇವರೆಲ್ಲರೂ ಮಲಗಿರುವಾಗ, ಮರೀಚಿಕೆಯನ್ನು ಬೇಟೆಯಾಡ್ತಿರುವಾಗ ಸಾರ್ಥಕವಾದದನ್ನು ಪಡೆಯುವುದಕ್ಕೆ ಯತ್ನಿಸ್ತಾ ಇರುವಂಥವನಿದ್ನಲ್ಲ, ಅವನೇ ಯೋಗಿ. ಇವನನ್ನು ನೋಡಿ ಹೀಯಾಳಿಸುವವರು, ಟೀಕಿಸುವವರು ಇವರೆಲ್ಲರೂ ಕೂಡ ಯೋಗ ಭ್ರಷ್ಟರಿದ್ದಂತೆ. ಈ ಮಹಾ ಹೋರಾಟದಲ್ಲಿ ಸೋತಿರುವವನು. ಈ ಸೋಲು ತಾತ್ಕಾಲಿಕ, ಆದರೆ ಇದು ನಡೆದು ಸಾಕಾದವನು ಸುಧಾರಿಸಿಕೊಳ್ಳುವಂತೆ ಅನಂತರ ಮೇಲೆದ್ದು ಗುರಿ ಕಡೆಗೆ ನಡೀತಾನೆ. ಒಂದಲ್ಲ ಒಂದು ದಿನ ಗುರಿಯನ್ನು ಸೇರಿಯೇ ಸೇರ್ತಾನೆ. ದೇವರು ಮೆಚ್ಚುವುದು ಕೂಡ ಈ ಪ್ರಯತ್ನವನ್ನು. ಎಲ್ಲಿ ಪ್ರಯತ್ನವಿದೆಯೋ ಅದನ್ನು ವ್ಯರ್ಥವಾಗದಂತೆ ನೋಡಿಕೊಳ್ತಾನೆ ಆ ದೇವರು. ಕೊನೆಗೆ ಇದು ಪರಮ ಜಯದಲ್ಲಿಯೇ ಪರ್ಯವಸನವಾಗುತ್ತೆ. ಹಾಗಾಗಿ ಎಂದಿಗೂ ಕೂಡ ನಾವು ಸಾರ್ಥಕ ಹಾದಿಯಲ್ಲಿ ಸಾಗಬೇಕು ಅಂತಂದರೆ ಆ ಸಾರ್ಥಕ ಹಾದಿಯಲ್ಲಿ ಮಧ್ಯ ನಾವು ಸಾವಿನ ಮೂಲಕವೋ ಮರಣದ ಮೂಲಕವೋ ಆ ಸಾಧನೆಯ ಹಾದಿಯನ್ನು ಕಡಿತಗೊಳಿಸಿದಲ್ಲಿ ಆ ಸಾಧನೆಯ ಒಂದು ಗುರಿಯನ್ನು ತಲುಪುವಂಥ ಮಾರ್ಗ ಅಲ್ಲಿಗೆ ನಿಂತು ಹೋಗುವುದಿಲ್ಲ. ನಾವು ತ್ರಿಶಂಕುವಿನ ಪರಿಸ್ಥಿತಿಗೂ ಹೋಗುವುದಿಲ್ಲ. ಬದಲಿಗೆ ಅದರ ಒಂದು ಮಾರ್ಗ ಮುಂದಿನ ಜನ್ಮಕ್ಕೆ ನಿಶ್ಚಯವಾಗಿರುತ್ತೆ. ಅಲ್ಲಿಯವರೆಗೂ ನಾವೇನು ಸಾಧನೆ ಮಾಡಿದ್ದೀವಿ ಆ ಸಾಧನೆಯ ಒಂದು ಮೊತ್ತ ನಮ್ಮ ಪುಣ್ಯದ ಹಾದಿಯಲ್ಲಿ ಸದಾಕಾಲ ಶೇಖರಿಸ್ಕೊಂಡಿರುತ್ತೆ ಅನ್ನುವಂಥ ಮಾತನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಈ ಒಂದು ಮಾತಿಗೆ ಭಗವಂತ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಇಂದು ಹೂ ಬಿರಿಯದಿರೇ ಪರಿಸರದಿ ಕಂಪೆಲ್ಲಿ, ಇಂದು ಹೂ ಬಿರಿಯದಿರೆ ಪರಿಸರದ ಕಂಪೆಲ್ಲಿ, ಸುರಿಯದಿರೆ ಕರಿಮುಗಿಲು ಮಳೆಯ ತಂಪೆಲ್ಲಿ, ಇರುಳಿನಲ್ಲಿ ಶಶಿ ಉದಿಸಿ ನಕ್ಕರಲ್ಲವೇ ಕಾಂತಿ, ಇರುಳಿನಲ್ಲಿ ಶಶಿ ಉದಿಸಿ ನಕ್ಕರಲ್ಲವೇ ಕಾಂತಿ, ಸೊಂಪು ಸೃಷ್ಟಿಯ ವರವೋ ಮುದ್ದು ರಾಮ, ಸೊಂಪು ಸೃಷ್ಟಿಯ ವರವೋ ಮುದ್ದು ರಾಮ. ಹಾಗಾಗಿ ಹೂ ಬಿರಿಯದಿರೆ ಪರಿಸರದ ಕಂಪೆಲ್ಲಿ, ಸುರಿಯದಿರೆ ಕರಿಮುಗಿಲು ಮಳೆಯ ತಂಪೆಲ್ಲಿ, ಇರುಳಿನಲ್ಲಿ ಶಶಿ ಉದಿಸಿ ನಕ್ಕರಲ್ಲವೇ ಕಾಂತಿ. ಹಾಗಾಗಿ ಸೊಂಪು ಸೃಷ್ಟಿಯವರ, ಅದರಂತೆ ನಾವು ಸದಾಕಾಲ ಸಾರ್ಥಕತೆಗೆ
ಮತ್ತು ಜೀವನದ ಧ್ಯೇಯಕ್ಕೆ ಸದಾ ಸಾಗೋಣ ಎಂಬ ಮಾತನ್ನೇ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.